ನೈಟ್ ಟೈಮ್ ಅಲ್ಲಿ ಕೆಲವು ಸಲ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು ಅದು ನಮ್ಗೆ ಪ್ರಾಬ್ಲಮ್ ಕೊಡ್ಬೋದು. ಈ ಸ್ಟೋರಿಯಲ್ಲಿ ನಿಮ್ಗೆ ಅದೇ ಗೊತ್ತಾಗತ್ತೆ. ಇದು ಗಾಜಿಯಾಬಾದ್ ಮತ್ತೆ ನೋಯ್ಡಾ ಬ್ರಿಡ್ಜಿನ ಸ್ಟೋರಿ ಆಗಿದೆ. ಒಬ್ಬ ಡೆಲಿವರಿ ಬಾಯ್ ಅವನ ಪಾರ್ಸಲ್ ಅನ್ನು ಡೆಲಿವರಿ ಮಾಡಿ ಅವನ ಮನೆಗೆ ಹೋಗ್ತಾ ಇರ್ತಾನೆ. ಅವಾಗ ಅವನಿಗೆ ದೂರದಲ್ಲಿ ಒಂದು ಹುಡುಗಿ ಕಾಣಿಸ್ತಾಳೆ. ಅವಳು ಲಿಫ್ಟ್ ಕೇಳ್ತಾಳೆ. ಅವಾಗ ಆ ಹುಡುಗ ನೋಡ್ತಾನೆ ದೂರದಲ್ಲಿ ಒಂದು ಗಾಡಿನೂ ಇರಲ್ಲ. ಅದಕ್ಕೆ ಅವನು ಅವಳಿಗೆ ಹೆಲ್ಪ್ ಮಾಡೋಣ ಅಂತ ಅನ್ಕೊಂತಾನೆ. ಹಾಗೆ ಅವನು ಅವನ ಬೈಕ್ ಅಲ್ಲಿ ಅವಳನ್ನು ಕೂರ್ಸ್ಕೊಂಡು ಹೋಗ್ತಾನೆ. ಹೋಗ್ತಾ ಇರುವಾಗ ಟ್ರಕ್ ಡ್ರೈವರ್ ಎಲ್ಲ ಇವನ್ನ ವಿಚಿತ್ರವಾಗಿ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಇವನಿಗೆ ಏನ್ ಹೇಳ್ತಾ ಇದ್ದಾರೆ ಅಂತಾನೆ ಅರ್ಥ ಆಗಲ್ಲ. ತುಂಬಾ ಜನ ಹಾಗೆ ಮಾಡಿ ಆದ್ಮೇಲೆ ಒಂದು ಸರ್ದಾರ್ ಅವರು ಬರ್ತಾರೆ. ಅವರು ಏನು ಹೇಳಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇವನಿಗೆ ಅರ್ಥ ಆಗಲ್ಲ. ಅದಕ್ಕೆ ಇವನು ಇಗ್ನೋರ್ ಮಾಡ್ಬಿಟ್ಟು ಹೋಗ್ತಾನೆ. ಅವಾಗ ಆ ಸರ್ದಾರ್ ಅವರು ಇವನ ಬೈಕ್ ಮುಂದೆನೆ ಬಂದು ತನ್ನ ಟ್ರಕ್ ಅನ್ನು ನಿಲ್ಲಿಸ್ಬಿಟ್ಟು ಅವರು ಒಂದು ರಾಡ್ ತಗೊಂಡ್ ಬರ್ತಾರೆ. ಬಂದು ಅವನ ಹೆಗ್ಲ ಮೇಲೆ ಕೈ ಇಟ್ಟಿದ್ದೆ ಇವನು ಮೂರ್ಛೆ ತಪ್ಪಿ ಬೀಳ್ತಾನೆ. ಆಮೇಲೆ ಅವನಿಗೆ ಹಾಸ್ಪಿಟಲ್ ಅಲ್ಲೇ ಎಚ್ಚರ ಆಗೋದು. ಅವಾಗ ಅವನ ಹೆಗಲು ತುಂಬಾ ನೋಯ್ತಾ ಇರುತ್ತೆ. ಹಾಗೆ ಅವನಿಗೆ ಬ್ಯಾಂಡೇಜು ಮಾಡಿರ್ತಾರೆ. ಅವಾಗ ಅವನು ಆ ಸರ್ದಾರ್ ಹತ್ರ ಕೇಳಿದಾಗ ಏನಾಯ್ತು ನನ್ಗೆ ಅಂತ. ಅವಾಗ ಆ ಸರ್ದಾರ್ ಅವರು ಹೇಳ್ತಾರೆ, ನಿನ್ನ ಹಿಂದೆ ಕೂತ್ಕೊಂಡಿರೋ ಹುಡುಗಿ ನಿನ್ನ ಹೆಗ್ಲನ್ನು ತಿಂತ ಇದ್ಳು. ಆದ್ರೆ ನೀನು ಅವಳ ವಶದಲ್ಲಿ ಇದೆಯಾ. ಅದನ್ನೇ ನಿನ್ಗೆ ಟ್ರಕ್ ಡ್ರೈವರ್ಸ್ ಎಲ್ಲ ಹೇಳಕ್ಕೆ ಟ್ರೈ ಮಾಡ್ತಿದ್ರು. ಆದ್ರೆ ನಿನ್ಗೆ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ನೋಡಿದ್ರಲ್ಲ ಅವನ ಜೊತೆ ಏನಾಯ್ತು ಅಂತ. ನೀವು ಸಿಂಗಲ್ ಆಗಿದ್ದೀರಾ ಅಂತ ಯಾರಿಗೋ ಡ್ರಾಪ್ ಕೊಡಕ್ ಹೋಗ್ಬೇಡಿ. ಎಚ್ಚರ ಆಗ್ಬೇಡಿ. ನಿಮ್ಮ ಒಪಿನಿಯನ್ ನ ಕಮೆಂಟ್ ಮಾಡಿ. ಹಾಗೆ ನನ್ನ ಪೇಜ್ ಅನ್ನ ಫಾಲೋ ಅಂಡ್ ಶೇರ್ ಮಾಡಿ.